ಎಲ್ಲರಿಗೂ ನಮಸ್ಕಾರಗಳು. ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರಿನ ಅಕ್ಷರ ಚಪ್ಪರ ಸಂಸ್ಥೆಯವರು ಭಾಷಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಅಣ್ಣ ಕೂಡ ಅದರಲ್ಲಿ ಭಾಗವಹಿಸಿದ್ದ. ವಿಷಯ ಏನಂದ್ರೆ, ಕನ್ನಡ ನಾಡಿನ ಮಕ್ಕಳಿಗೆ ಕನ್ನಡ ಕಬ್ಬಿಣದ ಕಡಲೆ ಆದದ್ದು ಹೇಗೆ ಅಂತ. ಅಣ್ಣ ಯಾವ ರೀತಿ ಮಾತಾಡ್ದ ಅಂತ ಕೇಳೋಣ ಬನ್ನಿ. ಸಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗರ ಮಾದ ಮಾನಸರೇ ಮಾನಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೋ ಮೇನೋ ತೀರದ ಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತ ಕನ್ನಡ ನಾಡನ್ನ ಹಾಡಿ ಹೊಗಳಿದವ ಆದಿಕವಿ ಪಂಪ. ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿತ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿಪ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಅಂತ ಕವಿ ಮಹಾಲಿಂಗರಂಗ ಹೇಳ್ತಾನೆ. ಹೇಗಿದೆ ಕನ್ನಡ ಭಾಷೆ? ಸುಲಿದ ಬಾಳೆಯ ಹಣ್ಣಿನ ಹಾಗೆ, ಸಿಪ್ಪೆ ತೆಗೆದಿಟ್ಟ ಕಬ್ಬಿನ ಹಾಗೆ, ಕಾದಾರಿದ ಹಾಲಿನ ಹಾಗೆ ಸುಲಭವಾಗಿ ಇದೆ. ಇಂತಹ ಕಸ್ತೂರಿ ಕನ್ನಡ ಕನ್ನಡ ನಾಡಿನ ಮಕ್ಕಳಿಗೆ ಕಬ್ಬಿಣದ ಕಡಲೆಯಾದದ್ದು ಹೇಗೆ? ವಿಪರೀತವಾದ ಆಂಗ್ಲ ಭಾಷಾ ವ್ಯಾಮೋಹ. ಕನ್ನಡ ಮಾತಾಡಿದ್ರೆ ಕನಿಷ್ಠ, ಆಂಗ್ಲ ಭಾಷೆ ಮಾತಾಡಿದ್ರೇನು ಅದು ಶ್ರೇಷ್ಠ ಅನ್ನೋ ಮನಸ್ಥಿತಿ. ದೌರ್ಭಾಗ್ಯ ನಮ್ಮದು. ಸರ್ಕಾರಿ ಶಾಲೆಗಳಲ್ಲಿ, ಅದು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಓದಿಸಿಬಿಟ್ರೆ ಮಕ್ಕಳ ಭವಿಷ್ಯ ಸರ್ವನಾಶ ಆಗಿ ಅವರು ಪಾತಾಳ ಲೋಕವನ್ನ ಸೇರಿಕೊಳ್ತಾರೆ ಅನ್ನೋ ಭಯ ಒಂದಷ್ಟು ಪೋಷಕರಿಗೆ. ದುಡಿದದ್ದೆಲ್ಲ ಸಾಕಾಗದೆ ಸಾಲ ಮಾಡಿ ಸ್ಕೂಲ್ ಫೀಸ್ ಕಟ್ಟಿ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಓದಿಸಿದ್ರೆ ತನ್ನ ಮಕ್ಕಳಿಗೆ ದೊಡ್ಡ ಪಟ್ಟ ಸಿಕ್ಕುತ್ತೆ, ಅವರು ಸ್ವರ್ಗದಲ್ಲಿಯೇ ಇರ್ತಾರೆ ಅನ್ನೋ ಭ್ರಮೆ ಇನ್ನೊಂದಷ್ಟು ಪೋಷಕರಿಗೆ. ಮಗುವಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡದೆ ಮತ್ಯಾವುದೋ ಭಾಷೆಯಲ್ಲಿ ಶಿಕ್ಷಣ ಕೊಟ್ಟಾಗ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತೇವೆ ಅನ್ನುವ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಇದ್ದಾಗ, ಮನೆಯಲ್ಲಿ ಆಂಗ್ಲ ಭಾಷಾ ವ್ಯಾಮೋಹ ತುಂಬಿ ತುಳುಕಾಡ್ತಾ ಇದ್ದಾಗ, ಅಣಬೆಗಳ ಹಾಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಹುಟ್ಟಿಕೊಳ್ತಾ ಇದ್ರೆ, ಸರ್ಕಾರಿ ಶಾಲೆಗಳನ್ನ ಕನ್ನಡ ಮಾಧ್ಯಮಗಳನ್ನ ಮೂಲೆ ಗುಂಪು ಮಾಡಿದ್ರೆ, ಕನ್ನಡಮ್ಮನ ಸಿರಿ ಮುಡಿಯ ಗಂಧವನ್ನು ಮಗುವಿಗೆ ಹಚ್ಚದೇ ಇದ್ದಾಗ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಎಂಬ ಇಚ್ಛಾಶಕ್ತಿ ಇಲ್ಲದ ರಾಜಕಾರಣಿಗಳು ಇದ್ದಾಗ, ಕರ್ನಾಟಕದ ಮಕ್ಕಳಿಗೆ ಕನ್ನಡವು ಕಬ್ಬಿಣದ ಕಡಲೆ ಆಗದೇ ಇರುತ್ತೆ. ಇನ್ನಾದರೂ ಕಣ್ತೆರೆಯೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು, ವಂದನೆಗಳು.